ಸ್ಪಷ್ಟವಾಗಿ ಬಿಡುವುದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ನಾನು ಕಡೆಯದಪ್ಪ ಇದು ಮುಗಿಸಿ ಹೋಗೋ ನಾನು ಅಂತೇಳಿ. ಅದೇ ಕಾಲಕ್ಕೆ ಅವ್ರನ್ನ ಯೋಗ್ಯತೆಯೂ ಅದ. ಮತ್ತು ಸಿ ಎಮ್ ನಿಜವಾದ ಇವತ್ತಿನ ಫಿಟ್ ಪರ್ಸನ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು. ಅದರರ್ಥ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವರೆಲ್ಲರಿಗಿಂತೂ ಒಳ್ಳೆಯವರು. ಬರೀ 52 ಕೋಟಿ ರೂಪಾಯಿ ಆಸ್ತಿಗಳವರಿದ್ದಾರೆ ಅವ್ರ ರೆಕಾರ್ಡ್ ಪ್ರಕಾರ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದಂಥವ್ರು ಇದ್ದಾರೆ. ಸಾವಿರಾರು ಕೋಟಿ ಲಕ್ಷ ಕೋಟಿಗಳು ಇರ್ಬೋದು, ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟ. ಇಂಥವ್ರ ಮಧ್ಯದಲ್ಲೇ ಕೂಲರೊಳಗೆ ಮೇಳ ಶ್ರೇಷ್ಠ ಅಂದಾಗ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಸಿ ಎಮ್ ಅವ್ರು ಫಿಟ್ ಅದಾರ. ಇದು ಗೊತ್ತದ ನಮ್ಮ ಡಿ ಕೆ ಶಿ ಅವರಿಗೆ. ಆದರೆ ಭಯ ಏನಪ್ಪ ಅಂದ್ರೆ ನಮ್ಮ ಸತೀಶ್ ಅವ್ರದ್ದು ಅಥವಾ ಇನ್ನೊಬ್ಬರು ನಮ್ಮ ಪರಮೇಶ್ವರ್ ಅವ್ರದ್ದು. ಹೀಗಾಗಿ ಇಲ್ಲಿ ನಮ್ಮ ಹಾರಿಸಿದ್ದಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಸಾಕಷ್ಟು ವಿದ್ಯುತ್ ಹೊಂದಿದ್ದಾರೆ, ನೋವುಗಳು ನೋಡಿದ್ದಾರೆ, ಸಮಾಜದ ಒಳ್ಳೆ ರೀತಿ ಬೆಳೆಸಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಲ್ಲೆಲ್ಲಿ ತಾವು ಸೋತಿದ್ದಾರೋ ಅದೆಲ್ಲ ಪ್ಯಾಚ್ ವರ್ಕ್ ಮಾಡಿ ಮಗನನ್ನು ಒಳ್ಳೆ ರೀತಿ ತಯಾರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲೇ ನಾನಪ್ಪ ಅಂತೇಳಿ ಗ್ಯಾರಂಟಿ ಕೊಟ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಗ್ಯಾರಂಟಿ ಸೂಕ್ತ ಕೊಟ್ಟಾರ. ಮತ್ತು ಮಾತನ್ನು ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿಯವರು. ಲೀಡ್ ದ ಎಲೆಕ್ಷನ್ ಅಂದರೆ ನಾವು ಅಧ್ಯಕ್ಷರಿಗೆ ಬದಲು ಮಾಡೋದಲ್ಲಪ್ಪ, ನಿನಗೆ ತಿರುಗಿಸ್ಕೊಳಗೆ ಹೋಗ್ಬೇಡ, ಮತ್ತು ನೀನು ಡೆಪ್ಯೂಟಿ ಸಿ ಎಮ್ ನಾವು ಕಸ್ಕೊಳ್ಳೋದಿಲ್ಲ. ಇಲೆಕ್ಷನ್ ಬಂದವು, ಇಲೆಕ್ಷನ್ಗೆ ಲಕ್ಷ. ಇದೇನು ತೋರಿಸ್ತದ? ನಾವು ಸೇಮದಿಗೆ ಮಾಡೋದಿಲ್ಲ, ಇಲೆಕ್ಷನ್ ಗೆಲ್ತಾ ಹೋಗು. ಆಸಾಮಂದಿಗೆ ಕೊಟ್ಟಿದ್ದೀವಿ, ನೀವು ಗೆಲ್ತು ಎಲ್ಲೋ ಗೊತ್ತಿಲ್ಲ. ಬಟ್ ಕರ್ನಾಟಕದಲ್ಲೇ ಈ ಸದ್ ಬಂದಿದ್ದಾವೆ ಪಂಚಾಯತ್ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳು, ತಾಲೂಕು ಪಂಚಾಯತ್ ಎಲೆಕ್ಷನ್ಗಳು, ಹಾಗೆ ಒಂದೊಂದು ಬರ್ತಾ ಇದ್ದಾವೆ. ಅದು ಗೆಲ್ತಾ ಹೋಗು, ನಾವು ಬದಲು ಮಾಡೋದ್ರ ಅಧ್ಯಕ್ಷಗಿರಿ. ಅಂದರೆ ತುರ್ತು ಅಧ್ಯಕ್ಷಗಿರಿ ಬದಲಾಗುವುದಿಲ್ಲ ಅನ್ನೋದು. ಅಟ್ಲೀಸ್ಟ್ ಒಂದು ವರ್ಷದನಾದರೂ ಸಿ ಎಮ್ ಸಿದ್ದರಾಮಯ್ಯ ಇರುವವರೆಗೆ ಅಧ್ಯಕ್ಷಗಿರಿ ಬದಲಾಗುವುದಿಲ್ಲ ಅನ್ನುವಂಥ ಸೂಕ್ಷ್ಮ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತದೆ. ಹೀಗಾಗಿ ಸಿ ಎಮ್ ಸಿದ್ದರಾಮಯ್ಯರು ಖುಷ್, ಡಿ ಕೆ ಶಿನೂ ಖುಷ್, ಸಮಾಧಾನ ಆಗಿದ್ದಾರೆ. ಇಲ್ಲಪ್ಪ ಒಳ್ಳೆಯದೈತೆ ಅಂತೇಳಿ. ಮತ್ತು ಇಬ್ಬರನ್ನೂ ಕರೆದು ಸಮಾನವಾಗಿ ಬೇರೆ ಬೇರೆಯಾಗಿ ಊಡಿ ಮಾತಾಡಿದ್ದಾರೆ, ಬೇರೆ ಬೇರೆಯಾಗಿ ಮಾತಾಡಿದ್ದಾರೆ, ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇದು ಅವರ ತಂದೆ ಮಾಡಿ ತಪ್ಪಲ್ಲ. ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಲ್ಲೇ ಆಂಜನೇಯನ ಇರ್ಬೇಕು ಮೋಸ್ಟ್ಲಿ, ನನಗಪ್ಪ ಕರೆಕ್ಟ್ ಅದ ನಂದು. ಆಂಧ್ರದ ಸೇವನೆ ಬದಲು ಮಾಡಿದ್ರೆ ನಮ್ಮ ವೀರೇಂದ್ರ ಪಾಟೀಲ್ ಸಹಿತ ಅದೇ ರೀತಿ ಬದಲು ಮಾಡಿದರು. ಹೀಗಾಗಿ ಅದು ಪೆಟ್ಟು ಇವತ್ತು ಕಾಂಗ್ರೆಸ್ ತಿಂದದ್ದು ಅನ್ನೋದು ಅಷ್ಟು ಐತಿಹಾಸಿಕ ಸತ್ಯ ಅಂತ ಹೇಳ್ತಾ, ಏನೋ ಆಗಲಿ ಇಬ್ಬರೂ ಸೇಫ್ ಅದಾರ, ಡಿ ಕೆ ಶಿ ಮತ್ತು ನಮ್ಮ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಸಿ ಎಮ್, ಇವರು ಅಧ್ಯಕ್ಷ. ಮೋಸ್ಟ್ಲಿ ಅಧ್ಯಕ್ಷದ ಆಕಾಂಕ್ಷಿಗಳಿಗೆ ನಿರಾಶೆ ಆಗಿರ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ ನ್ಯೂಸ್ ಅರ್ಥ ವಂದನೆಗಳು.